ಚಿಕ್ಕಪ್ಪ, ನಾನು ಹಾಕಿರೋ ರಂಗೋಲಿನ ಅವಳು ತುಳಿದ್ಲು. ಅಷ್ಟೇ ತಾನೇ ದುರ್ಗಾ, ಅದಕ್ಕೆಲ್ಲ ಅಕ್ಕನ್ ಬೈತಾರಾ? ನೋಡು, ಮಕ್ಕಳು ರಂಗೋಲಿ ಮೇಲೆ ಕಾಲಿಟ್ರೆ ಲಕ್ಷ್ಮಿ ಬಂದ್ಲು ಅಂತ. ಆ ದೇವಿ ನೀನ್ ಹಾಕಿರೋ ರಂಗೋಲಿ ನೋಡಿ ನಿನಗೆ ವರ ಕೊಟ್ಲು ಅಂತ ತಿಳ್ಕೋಬೇಕು. ಏನಾಯ್ತು? ಮುಖ ಯಾಕೆ ಹೀಗಿದೆ? ನಾವು ಚಿಕ್ಕವರಿದ್ದಾಗ ನನ್ನ ಅಕ್ಕ ರಂಗೋಲಿ ತುಳಿದ್ರೆ ನಾನು ಜಗಳ ಆಡ್ತಿದ್ದೆ. ಆದ್ರೆ ಈಗ ಈ ರಂಗೋಲಿನ ನಮ್ಮ ಅಕ್ಕ ಯಾವಾಗ ಬಂದು ತುಳಿತಾಳೋ ಅಂತ ಕಾಯ್ತಾ ಇದ್ದೀನಿ. ವರ ಕೊಡ್ತಾಳಂತೆ. ನಮ್ಮಮ್ಮನ್ ಕಿತ್ಕೊಂಡ್ಲು, ನಮ್ಮ ಅಕ್ಕನ್ ದೂರ ಮಾಡಿ ಅದ್ ಎಲ್ಲಿಟ್ಟಿದ್ದಾಳೋ ಏನೋ. ನೀನ್ ಬಂದಿರೋದಿಲ್ಲಿ ಬಟ್ಟೆ ಹೊಲಿಯೋದಕ್ಕೆ. ಇಲ್ಲಿ ಬಂದ್ಮೇಲೆ ಮಾಡ್ಬೇಕಾಗಿರೋ ಕೆಲಸನ ಮೊದಲು ಮಾಡು. ಹೌದು, ನೀನು ಕೊಟ್ಟಿರೋ ಬಟ್ಟೆ ಎಲ್ಲ ಹೊಲ್ದಾಯ್ತಾ? ಮತ್ತೆ ಎಷ್ಟ್ ಸತಿ ಹೇಳಿದ್ದೀನಿ ಈ ಚಿಲ್ಟಾರಿ ಇಲ್ಲಿ ಕರ್ಕೊಂಡ್ ಬರ್ಬೇಡ ಅಂತ. ಹೊಡಿಲಿ ಹೊಡಿಲಿ, ಕೊಡು, ಬಿಡು ಅಂತ ಹೇಳ್ತಿದ್ದೀನಲ್ಲ. ಸರ್ ಸರ್, ಅವಳು ಕೊಟ್ಟಿರೋ ಟಾರ್ಗೆಟ್ನ ಕಂಪ್ಲೀಟ್ ಮಾಡಿಲ್ಲ ಸರ್. ಸರ್ ಸರ್, ನಾನು ಈ ಕಂಪ್ನಿಗೆ ದುಡಿತಾ ಇರೋದು ಸರ್. ತಾಯಿ ಮಗು ಸಂಬಂಧದ ಮುಂದೆ ನನಗೆ ಬೇರೆ ಯಾವುದು ದೊಡ್ಡದಲ್ಲ. ಮನುಷ್ಯತ್ವ ಇಲ್ಲದೆ ಇರೋ ನಿನ್ನಂತವ್ರಿಗೆ ಇಲ್ಲಿ ಕೆಲಸ ಇಲ್ಲ. ತಳವಾಯ್ ಅಂಕಲ್, ಅವನದೇನಿದೆಯೋ ಸೆಟಲ್ ಮಾಡಿ ಕಳಿಸಿ. ದಳವಾಯ್ ಅಂಕಲ್, ನಾಳೆಯಿಂದ ನಮ್ ಎಲ್ಲಾ ಗಾರ್ಮೆಂಟ್ಸ್ಗಳಲ್ಲೂ ಕಂಪಲ್ಸರಿಯಾಗಿ ಹಾಲು ಕುಡಿಸೋದಕ್ಕೆ ಫೀಡಿಂಗ್ ರೂಮ್ ಇರಲೇಬೇಕು. ಶ್ಯೂರ್ ಬಾತ್. ಗುಡ್ ಮಾರ್ನಿಂಗ್ ಗೀತಾ. ಗುಡ್ ಮಾರ್ನಿಂಗ್ ಹಿತಾ ಪುಟ್ಟ. ನಮ್ ಹಿತಾ ತಿಂಡಿ ತಿಂದೆ ಸ್ಕೂಲ್ಗೆ ಹೋದ್ರೆ ಗುಡ್ ಗರ್ಲ್ ಹೇಗಾಗ್ತಾಳೆ? ಶರತ್, ಹ್ಯಾವ್ ಬ್ರೇಕ್ಫಾಸ್ಟ್. ಅಮ್ಮ, ನಮ್ ಹಿತಾ ಪುಟ್ಟಿಗೆ ಓಕೆ ಆದ್ರೆ ಇವತ್ತು ಅವಳನ್ನ ಸ್ಕೂಲಿಗೆ ಡ್ರಾಪ್ ಮಾಡ್ಬೋದಾ? ಅಫ್ಕೋರ್ಸ್ ಶರತ್, ಹಿತಾನ ಅವಳ ಡ್ಯಾಡ್ ಡ್ರಾಪ್ ಮಾಡಿದೆ, ಮತ್ತಿನ್ಯಾರು ಡ್ರಾಪ್ ಮಾಡ್ತಾರೆ? ಹಿತಾ ಪುಟ್ಟ, ಅಲ್ಲೇ ಇರು, ನಾನು ಬಂದು ಬಸ್ ಹತ್ತಿಸ್ತೀನಿ. ಬೇಜಾರು ಮಾಡ್ಕೋಬೇಡ ಮಗನೇ, ಎಲ್ಲ ಸರಿ ಹೋಗುತ್ತೆ. ಗಿವ್ ಹರ್ ಸಮ್ ಟೈಮ್. ಅಂಕಲ್, ನಾಳೆ ಆನ್ಲೈನ್ ಮೀಟಿಂಗ್ ಅರೇಂಜ್ ಮಾಡ್ಬಿಡಿ. ಶ್ರಾದ್ದ ಮುಗಿದ ತಕ್ಷಣ ನಾನು ಜಾಯ್ನ್ ಆಗ್ತೀನಿ. ಹಾ ಶರತ್, ಶ್ರಾದ್ದಾಗೆ ಎಲ್ಲ ರೆಡಿ ಆಗಿದೆ. ನಾವು ನಾಳೆ ಅಲ್ಲಿ ಹೋಗೋದೊಂದೇ ಬಾಕಿ ಅಷ್ಟೇ. ನಮ್ಮ ಮಾಯನ್ಗೆ ಒಂದ್ ಕೆಲ್ಸ ಕೊಟ್ರೆ ಮುಗೀತು. ಕರ್ಪೂರದಿಂದ ಹಿಡಿದು ಗೆಸ್ಟ್ಗಳಿಗೆ ಊಟ ಬಡಿಸೋವರೆಗೂ ಎಲ್ಲ ಅಚ್ಚುಕಟ್ಟಂದ್ರೆ ಅಚ್ಚುಕಟ್ಟಪ್ಪ. ನನ್ಗೆ ಅಂಬಿಕಾ ಕಾರ್ಯ ತುಂಬಾ ಚೆನ್ನಾಗ್ ಆಗ್ಬೇಕು. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ. ಹುಷಾರು, ನೋಡ್ಕೊಂಡ್ ಕೆಲಸ ಮಾಡಕ್ ಆಗಲ್ವಾ? ಇಡಿಯಟ್, ಹೋಗೋ.
ಶರತ್, ನಮ್ಮ ಅಂಬಿಕಾ ಚಿರಮುತ್ತ ಇದೆ. ನಾಳೆ ಶ್ರಾದ್ದಕ್ಕೆ ಬರೋ ಎಲ್ಲ ಹೆಣ್ಮಕ್ಳಿಗೂ ಸೀರೆ ಮಡ್ಲಕ್ಕಿ ಕೊಡಿಸ್ತಿದ್ದೀನಿ. ಅಂಬಿಕಂಗೆ ಒಂದು ದೊಡ್ಡ ಕನ್ಸಿತ್ತು, ಹೆಣ್ಮಕ್ಳು ವಿದ್ಯಾವಂತರಾಗಿರ್ಬೇಕು, ಸ್ವಾವಲಂಬಿಗಳಾಗಿರ್ಬೇಕು ಅನ್ನೋದು. ಅದಕ್ಕೆ ನಾಳೆನೇ ಅಂಬಿಕನ್ ಹೆಸರಲ್ಲಿ ಚಾರಿಟಬಲ್ ಟ್ರಸ್ಟ್ ಶುರು ಮಾಡ್ತಿದ್ದೀನಿ. ಕೇಶವ್, ಅದಕ್ಕೆಲ್ಲ ತಯಾರು ಮಾಡಿದ್ದೀರಲ್ಲ? ಬ್ಯಾಂಕಿಗೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಮೇಡಮ್. ಶರತ್, ಇನ್ನೂ ಏನಾದರೂ ಕೆಲಸ? ಅಮ್ಮ, ನೀವೇನ್ ಮಾಡಿದ್ರು ಸರಿಯಾಗೇ ಮಾಡ್ತೀರಾ. ಥ್ಯಾಂಕ್ ಯು. ನಮ್ಮ ಮಾಯಾನು ಅಷ್ಟೇ, ಅವಳು ಏನ್ ಮಾಡಿದ್ರು ಅಚ್ಚುಕಟ್ಟಾಗೆ ಮಾಡ್ತಾಳೆ.